ನಾನು ಕೆಲಸ ಮುಗಿಸಿ ಮನೆಗೆ ಬರುತ್ತಿರುವಾಗ ಸಂಜೆ 5 ಗಂಟೆಯಾಗಿತ್ತು. ಆಗ ನನ್ನ ಮೊಬೈಲ್ ರಿಂಗ್ ಆಯಿತು. ಕರೆ ಮಾಡಿದವನು ವಿಕ್ರಮ್. ಎಂದಿನಂತೆ ಅವನು ಪ್ರೀತಿಯಿಂದ ಹಲೋ ಜಾನು, ಎಲ್ಲಿದ್ದೀಯಾ? ಏನು ಮಾಡ್ತಾ ಇದೀಯಾ ಎಂದು ಕೇಳಿದ. ಆಗ ನಾನು ಏನೂ ಇಲ್ಲ, ಆಫೀಸ್ನಿಂದ ಹೊರಟು ಪಿಜಿಗೆ ಹೋಗಬೇಕು. ನೀನು ಬರುತ್ತಿದ್ದೀಯಾ ಎಂದೆ. ನನಗೆ ಅವನು ಹೇಳಿದ್ದನ್ನು ನಂಬಲಾಗಲಿಲ್ಲ. ವಿಕ್ರಮ್ ಹೇಳ್ದ, ಆ್ಯಕ್ಚುಲಿ ನಿನಗೋಸ್ಕರ ಒಂದು ಗುಡ್ ನ್ಯೂಸ್ ಇದೆ. ಹೌದು, ಇವತ್ತು ನಾನು ನೀನು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಶುಕ್ರವಾರ, ನಾಳೆ ನಾಡಿದ್ದು ರಜೆ, ಸೋಮವಾರನೂ ರಜೆ. ನಾನು ಮಂಗಳವಾರ ಕೂಡ ರಜೆ ತಗೋತಾ ಇದ್ದೀನಿ. ಸೊ ಆರಾಮಾಗಿ ಹೋಗಿ ಬರ್ಬೋದು. ನೀನು ಬೇಗ ರೆಡಿಯಾಗು, ನಾನು ಆನ್ ದಿ ವೇ ಇದ್ದೀನಿ ಎಂದ. ವಿಕ್ರಮ್ ಕೂಡ ಅಷ್ಟೇ, ಕೆಲವೊಮ್ಮೆ ಆಶ್ಚರ್ಯ ಮೂಡಿಸಿಬಿಡುತ್ತಾನೆ. ಕಳೆದ 1 ತಿಂಗಳಿಂದ ಇದೇ ವಿಷಯಕ್ಕೆ ನಮ್ಮಿಬ್ಬರ ನಡುವೆ ವಾಗ್ವಾದ ನಡೆಯುತ್ತಿತ್ತು. ಲಾಂಗ್ ವೀಕೆಂಡ್ ಬರ್ತಿದೆ, ಪ್ಲ್ಯಾನ್ ಮಾಡು ಎಂದು ನಾನು ಅವನಿಗೆ ಹೇಳ್ತಿದ್ದೆ. ಆದರೆ ಅವನು ತನ್ನ ಮನೆಗೆ ಹೋಗುವ ಹಠ ಹಿಡಿದಿದ್ದ. ನಾವು ಗುಡ್ಗಾಂವ್ನಲ್ಲಿ ಕೆಲಸ ಮಾಡುತ್ತಿದ್ದೆವು. ಬೇರೆ ಬೇರೆ ಪಿಜಿಗಳಲ್ಲಿ ವಾಸವಾಗಿದ್ದೆವು. ವಾರದಲ್ಲಿ 3ರಿಂದ 4 ಬಾರಿ ಭೇಟಿಯಾಗುತ್ತಿದ್ದೆವು. ಆದರೆ ವೀಕೆಂಡಲ್ಲಿ ವಿಕ್ರಮ್ ಮನೆಗೆ ಹೋಗುವುದು ಮುಖ್ಯವಾಗಿತ್ತು. ಏಕೆಂದರೆ ಅವನ ತಂದೆ ತಾಯಿ ಅವನ ದಾರಿ ಕಾಯುತ್ತಿದ್ದರು. ಈ ಜಗತ್ತಿನಲ್ಲಿ ನನ್ನವರು ಎಂದು ಹೇಳಲು ನನಗೆ ಯಾರೂ ಇರಲಿಲ್ಲ. ಚಿಕ್ಕಪ್ಪ ಚಿಕ್ಕಂದಿನಿಂದ ನನ್ನನ್ನು ಸಾಕಿದರು, ಓದಿಸಿದರು. ಅವರು ಇಲ್ಲವಾದ ನಂತರ ನಾನು ಅವರ ಕುಟುಂಬದಲ್ಲಿ ಒಬ್ಬ ಅನಗತ್ಯ ಸದಸ್ಯಳಾದೆ. ಅದೇ ಕಾರಣದಿಂದ ಕಳೆದ 2 ವರ್ಷಗಳಿಂದ ನಾನು ಪಿಜಿಯಲ್ಲಿ ವಾಸಿಸಲು ಬಂದಿದ್ದೆ. ಇಲ್ಲಿ ವಿಕ್ರಮ್ನ ಪರಿಚಯವಾಯಿತು. ನಮ್ಮ ಭೇಟಿಗಳು ಪ್ರೀತಿಗೆ ತಿರುಗಿದ್ದು ಹೇಗೆಂದು ನನಗೆ ಗೊತ್ತೇ ಆಗಲಿಲ್ಲ. ನಾವಿಬ್ಬರು 30 ವಸಂತಗಳನ್ನು ದಾಟಿದ್ದೇವೆ. ನಮ್ಮ ಪ್ರೀತಿಯಲ್ಲಿ ಈಗ ತಾರುಣ್ಯದ ಚಂಚಲತೆ ಇರಲಿಲ್ಲ, ಒಂದು ಗಾಂಭೀರ್ಯತೆ ಇತ್ತು. ಆದರೆ ನಾವಿಬ್ಬರು ಒಟ್ಟಿಗೆ ಲಿವಿಂಗ್ನಲ್ಲಿ ವಾಸಿಸಲು ಸಾಧ್ಯವಾಗಲಿಲ್ಲ. ಸರಿ, ಇದೊಂದು ನನ್ನ ಕಿರುಪರಿಚಯ. ಅಂದು ನನ್ನ ಕಾಲುಗಳಿಗೆ ರೆಕ್ಕೆಗಳು ಬಂದಂತೆ ಭಾಸವಾಯಿತು. ನಾನು ತುಂಬ ಸಂತೋಷವಾಗಿದ್ದೆ. ವಿಕ್ರಮ್ನೊಂದಿಗೆ ಇಷ್ಟು ದಿನ ಕಳೆಯುವ ಕಲ್ಪನೆಯಿಂದಲೇ ರೋಮಾಂಚನಗೊಂಡೆ. ನಾನು ಬೇಗನೆ ಎಲ್ಲ ಅಗತ್ಯ ವಸ್ತುಗಳನ್ನು ಪ್ಯಾಕ್ ಮಾಡಿದೆ. ನನ್ನ ವಾಕಿಂಗ್ ಶೂಗಳನ್ನು ಕಟ್ಟಿಕೊಂಡು ಸಿದ್ಧಳಾಗಿದ್ದೆ. ಆಗ ನನ್ನ ಫೋನ್ನಲ್ಲಿ ಮಿಸ್ ಕಾಲ್ ಬಂತು. ಅಂದರೆ ವಿಕ್ರಮ್ ಬಂದಿದ್ದಾನೆ. ನಾನು ಬೇಗನೆ ಸಾಮಾನುಗಳನ್ನು ಗಾಡಿಯಲ್ಲಿಟ್ಟು ನಾನು ವಿಕ್ರಮ್ನನ್ನು ಮುತ್ತಿಕ್ಕಿದೆ. ಅವನು ಕೂಡ ತುಂಬ ಸಂತೋಷಗೊಂಡ. ಅವನು, ರೂಬಿ ಸಿದ್ಧಳಾಗಿರು, ನಾವು ಎಂಜಾಯ್ ಮಾಡ್ತೀವಿ ಎಂದ. ನಾವು ಇಡೀ ರಾತ್ರಿ ಡ್ರೈವ್ ಮಾಡುತ್ತಾ ಹೋದೆವು ಮತ್ತು ಬೆಳಗ್ಗೆ ಮೊದಲ ಕಿರಣ ಮೂಡಿದಾಗ ನಾವು ಉತ್ತರಾಖಂಡದ ಒಂದು ಸಣ್ಣ ಗಿರಿಧಾಮ ತಲುಪಿದೆವು. ಅಲ್ಲಿ ಸ್ವಲ್ಪ ಸುತ್ತಾಡಿ ನೋಡಿದೆವು. ನಮಗೆ ನದಿ ದಡದಲ್ಲಿ ಒಂದು ಶಾಂತವಾದ ಕಾಟೇಜ್ ಸಿಕ್ಕಿತು. ರೂಮ್ ತುಂಬ ಚೆನ್ನಾಗಿತ್ತು. ದೊಡ್ಡ ದೊಡ್ಡ ಕಿಟಕಿಗಳು ಮತ್ತು ಎದುರಿಗೆ ಸುಂದರವಾದ ನದಿ. ನನಗೆ ಏನು ಇಷ್ಟ ಎಂದು ವಿಕ್ರಮ್ಗೆ ತಿಳಿದಿತ್ತು. ನಾವು ಬೇಗನೆ ಫ್ರೆಶ್ ಅಪ್ ಆಗಿ ನಿದ್ರಿಸಲು ನಿರ್ಧರಿಸಿದೆವು. ಆದರೆ ಹಾಸಿಗೆ ಬಳಿ ಬರುತ್ತಿದ್ದಂತೆ ಅವನು ರೊಮ್ಯಾಂಟಿಕ್ ಮೂಡಿಗೆ ಬಂದನು ಮತ್ತು ನಂತರ ನಿದ್ರೆಗೆ ಜಾರಿದನು. ನನ್ನ ಕಣ್ಣುಗಳು ಸುಮಾರು 3 ಗಂಟೆಯ ನಂತರ ತೆರೆದವು. ವಿಕ್ರಮ್ ಇನ್ನೂ ಗಾಢವಾದ ನಿದ್ರೆಯಲ್ಲಿದ್ದನು. ನಾನು ಎದ್ದು ಫ್ರೆಶ್ ಅಪ್ ಆಗಿ ತಿನ್ನಲು ಏನಾದರೂ ಹುಡುಕಲು ಪ್ರಾರಂಭಿಸಿದೆ. ಆಗ ಯಾರೋ ಗುನುಗುತ್ತಿರುವುದು ನನಗೆ ಕೇಳಿಸಿತು. ನಾನು ಬಾಗಿಲು ತೆರೆದೆ. ಆಗ ಲಾಬಿಯ ಕೊನೆಯ ಭಾಗದಲ್ಲಿ ದೊಡ್ಡ ಕಿಟಕಿಯ ಬಳಿ ಒಬ್ಬ ಹುಡುಗಿ ತನ್ನ ತಲೆಯನ್ನು ಗೋಡೆಗೆ ಒರಗಿಸಿ ಏನೂ ಕಳೆದು ಹೋದಂತೆ ಮರುಗುತ್ತಿದ್ದಳು. ಅವಳ ಬೆನ್ನು ನನ್ನ ಕಡೆಗಿತ್ತು ಮತ್ತು ಅವಳ ಕೂದಲುಗಳು ಸುರುಳಿಯಾಗಿ ಚೆಲ್ಲಾಪಿಲ್ಲಿಯಾಗಿ ಕಪ್ಪಾಗಿದ್ದವು. ಇಲ್ಲಿ ಬೇರೆ ಯಾರೋ ಇದ್ದಾರೆ, ಒಳ್ಳೆಯದಾಯಿತು. ನಮ್ಮ ವಯಸ್ಸಿನವರು ಯಾರಾದರೂ ಇದ್ದರೆ ಟ್ರಕ್ಕಿಂಗ್ನಲ್ಲಿ ಮಜಾ ಇರುತ್ತೆ ಎಂದುಕೊಂಡೆ. ಅಷ್ಟರಲ್ಲಿಯೇ ವಿಕ್ರಮ್ ನನ್ನನ್ನು ಕರೆದ. ಜಾನು, ಎಲ್ಲಿದ್ದೀಯಾ? ತಕ್ಷಣ ಹುಡುಗಿ ನನ್ನ ಕಡೆ ತಿರುಗಿ ನೋಡಿದಳು. ಅವಳು ತುಂಬ ಬೆಳ್ಳಗಿದ್ದಳು. ನನ್ನನ್ನು ನೋಡಿ ನಕ್ಕಳು. ನಾನು ಕೂಡ ನಗುವಿನೊಂದಿಗೆ ಪ್ರತಿಕ್ರಿಯಿಸಿದೆ. ನಾವು ಹೊರಡಲು ಸಿದ್ಧರಾದಾಗ ಸುಮಾರು 4 ಗಂಟೆಗೆ ಪಟ್ಟಣದ ಕಡೆಗೆ ಪ್ರಯಾಣ ಬೆಳೆಸಿದೆವು. ನನಗೂ ಮತ್ತು ವಿಕ್ರಮ್ಗೂ ಹಸಿವಾಗಿತ್ತು. ಮುಂದೆ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಡಾಬಾ ಕಂಡಿತು. ಅಲ್ಲಿ ನಾವು ಚಹಾ ಮತ್ತು ಆಲೂ ಪರೋಟ ತಿಂದೆವು. ಡಾಬಾದ ಮಾಲೀಕರು ವಯಸ್ಸಾದವರಾಗಿದ್ದರು. ನೀವು ಎಲ್ಲಿ ತಂಗಿದ್ದೀರಿ? ಯಾಕೆಂದರೆ ನಾವು ನಿಮಗೆ ಲಂಚ್ ಬಾಕ್ಸ್ ಕಳುಹಿಸಬಹುದು ಎಂದರು. ನಾವು ಎಲ್ಲಿ ತಂಗಿದ್ದೇವೆ ಎಂದು ಹೇಳಿದ ತಕ್ಷಣ
ಆ ವೃದ್ಧ ಮತ್ತು ಡಾಬಾದಲ್ಲಿರುವ 2-3 ಜನರು ಭಯ ಮತ್ತು ಆತಂಕದಿಂದ ಕಣ್ಣುಗಳನ್ನು ದೊಡ್ಡದಾಗಿಸಿ ಆಶ್ಚರ್ಯದಿಂದ ನೋಡಿದರು. ಯಾರೂ ಏನೂ ಹೇಳಲಿಲ್ಲ, ಆದರೆ ಕಿವಿಯಲ್ಲಿ ಪಿಸುಮಾತುಗಳು ನಡೆಯಲಾರಂಭಿಸಿದವು. ನನಗೆ ಸ್ವಲ್ಪ ವಿಚಿತ್ರ ಎನಿಸಿತು. ಆದರೆ ನಾವು ಆ ಸಮಯದಲ್ಲಿ ಅಲ್ಲಿಂದ ಹೊರಟು ಕೆಳಗಿನ ಮಾರುಕಟ್ಟೆಯ ಕಡೆಗೆ ಸುತ್ತಾಡಲು ಹೋದೆವು. ಹಿಂದಿರುಗಿದಾಗ ರಾತ್ರಿ ಊಟವನ್ನು ಪ್ಯಾಕ್ ಮಾಡಿಸಿಕೊಂಡು ಸುಮಾರು 7 ಗಂಟೆಗೆ ಕಾಟೇಜ್ ತಲುಪಿದೆವು. ಮುಖ್ಯ ಗೇಟ್ನಲ್ಲಿ ಶಿವು ಸಿಕ್ಕನು. ಅವನು ಕಾಟೇಜ್ನ ಕೇರ್ಟೇಕರ್. ಇಲ್ಲಿ ಕೇವಲ ಬ್ರೇಕ್ಫಾಸ್ಟ್ ಮತ್ತು ಚಹಾ ಕಾಫಿ ಮಾತ್ರ ಸಿಗುತ್ತದೆ, ಆದರೆ ಹಿಂದೆ ಅಡಿಗೆ ಮನೆ ಇದೆ, ಅಲ್ಲಿ ನೀವೇ ಅಡಿಗೆ ಮಾಡಬಹುದು ಎಂದ. ವಿಕ್ರಮ್ ಅವನ ಬಳಿ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ಕೇಳಲು ಪ್ರಾರಂಭಿಸಿದನು. ನಾನು ರೂಮಿನ ಕಡೆಗೆ ಹೆಜ್ಜೆ ಹಾಕಿದೆ. ಲಾಬಿ ತಲುಪುತ್ತಿದ್ದಂತೆ ತಣ್ಣನೆಯ ಗಾಳಿಯ ಅನುಭವವಾಯಿತು. ನಾನು ಬೀಗವನ್ನು ಕೀಬೋರ್ಡ್ನಲ್ಲಿ ಹಾಕುತ್ತಿದ್ದೆ. ಆಗ ಪಕ್ಕದ ಕೋಣೆಯಿಂದ ನಿಧಾನವಾದ ಸಂಗೀತದ ಧ್ವನಿ ಕೇಳಿಸಿತು. ತುಂಬ ಮಧುರವಾಗಿತ್ತು, ಆದರೆ ದುಃಖದಿಂದ ಕೂಡಿತ್ತು. ನನಗೆ ತಕ್ಷಣ ಆ ಹುಡುಗಿ ನೆನಪಾದಳು. ಹಿಂದಿನಿಂದ ವಿಕ್ರಮ್ ಬಂದನು. ಅವನ ಒಳಗೆ ನಡೆಯೋಣ, ಇಲ್ಲಿ ಏಕೆ ನಿಂತಿದ್ದೀಯಾ ಎಂದು ಕೇಳಿದ. ಅವನ ಕಣ್ಣುಗಳಲ್ಲಿ ತುಂಟತನವಿತ್ತು. ನಾನು ಅವನ ಕಣ್ಣುಗಳಲ್ಲಿ ಕಳೆದು ಹೋಗಿದ್ದೆ. ನಾನು ಅವನನ್ನು ಹುಚ್ಚಳಂತೆ ಪ್ರೀತಿಸುತ್ತಿದ್ದೆ. ನನಗೆ ಅವನೇ ಸರ್ವಸ್ವ. ಅವನ ಪ್ರೀತಿ ಯಾವ ಷರತ್ತಿನ ಮೇಲೆ ಸಿಕ್ಕರೂ ನನಗೆ ಸಮ್ಮತವೇ. ಆ ರಾತ್ರಿ ನಾನು ವಿಕ್ರಮ್ನ ಬಾಹುಗಳಲ್ಲಿ ತುಂಬ ನೆಮ್ಮದಿಯಿಂದಿದ್ದೆ. ಹೊರಗೆ ಯಾವ ಹೊತ್ತಿಗೆ ಮಳೆ ಶುರುವಾಯಿತೋ ಗೊತ್ತೇ ಆಗಲಿಲ್ಲ. ನನಗೆ ದಾಹವಾಯಿತು. ಫೋನ್ ಎತ್ತಿ ನೋಡಿದೆ. ರಾತ್ರಿ 2 ಗಂಟೆಯಾಗಿತ್ತು. ಮಳೆಯ ಸದ್ದು ಮತ್ತು ರಾತ್ರಿಯ ನಿಶ್ಶಬ್ದವು ಒಂದು ವಿಭಿನ್ನ ಪ್ರಪಂಚದಂತೆ ಭಾಸವಾಗುತ್ತಿತ್ತು. ನಾನು ವಿಕ್ರಮ್ನನ್ನು ನೋಡಿದೆ. ಅವನು ಚಿಕ್ಕ ಮಗುವಿನಂತೆ ಮಲಗಿದ್ದ. ನಾನು ಎದ್ದು ಕಿಟಕಿಯನ್ನು ತೆರೆದು ಮಳೆಯ ಹನಿಗಳನ್ನು ನನ್ನ ಮುಖದ ಮೇಲೆ ಅನುಭವಿಸಲು ಪ್ರಾರಂಭಿಸಿದೆ. ತಕ್ಷಣ ಪಕ್ಕದ ರೂಮಿನಿಂದ ಯಾರೋ ಅಳುತ್ತಿರುವ ಶಬ್ದ ಕೇಳಿಸಿತು. ಯಾರೋ ಒಬ್ಬ ಪುರುಷ ಜೋರಾಗಿ ಮಾತನಾಡುತ್ತಿದ್ದ ಮತ್ತು ಹುಡುಗಿ ಅಳುತ್ತಿದ್ದಳು. ಅವರ ಧ್ವನಿಗಳು ಸ್ಪಷ್ಟವಾಗಿರಲಿಲ್ಲ, ಅದು ಒತ್ತಾಯಿಸಿದಂತಿತ್ತು. ಕಿಟಕಿ ಮುಚ್ಚುವ ಶಬ್ದಕ್ಕೆ ವಿಕ್ರಮ್ ಎದ್ದು ಕುಳಿತ. ಜಾನು, ನೀನು ರಾತ್ರಿ ಯಾಕೆ ಕಿಟಕಿ ತೆಗೆದಿದ್ದೀಯಾ? ಇದು ನದಿಯ ಬಳಿ ಇರುವ ಕಾಟೇಜ್. ಕಾಡು ಪ್ರಾಣಿಗಳು ಬರಬಹುದು ಎಂದ. ನಾನು ಬೆಳಿಗ್ಗೆ ಭೇಟಿಯಾದ ಆ ಚೆಲ್ಲಾಪಿಲ್ಲಿ ಕೂದಲಿನ ಹುಡುಗಿಯ ಬಗ್ಗೆ ಹೇಳಿದೆ. ಅವಳು ವಿದೇಶಿ ಎಂದು ನಾನು ಅಂದುಕೊಂಡಿದ್ದೆ. ಆಗ ವಿಕ್ರಮ್, ಅವರನ್ನು ಬಿಡು, ನಾಳೆ ನಿನ್ನನ್ನು ಒಂದು ಜಲಪಾತಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಈಗ ಬಾಯಿಲಿ ಮತ್ತು ನನ್ನನ್ನು ತಬ್ಬಿ ಹಿಡಿ ಎಂದ. ಬೆಳಿಗ್ಗೆ ವಾತಾವರಣವು ತುಂಬ ಹಿತಕರವಾಗಿತ್ತು. ನಾವು ಬೇಗನೆ ತಿಂಡಿ ಮಾಡಿ ವಾಟರ್ಫಾಲ್ ಕಡೆಗೆ ಹೊರಟೆವು. ಹೋಗುವಾಗ ಶಿವು, ಜಲಪಾತದ ಶಿಖರದ ಮೇಲೆ ನೀವು ಹೋಗಬೇಡಿ, ಅಲ್ಲಿ ಎಷ್ಟೋ ಜನ ಕಾಲು ಜಾರಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ ಎಂದ. ಸುಮಾರು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ನಾವು ಆ ಜಲಪಾತವನ್ನು ತಲುಪಿದೆವು. ಅಲ್ಲಿ ಸಾಕಷ್ಟು ಜನಸಮೂಹ ಇತ್ತು. ಪ್ರವಾಸಿಗರ ಜೊತೆಗೆ ಸ್ಥಳೀಯರು ಇದ್ದರು. ಅದು ಭಾನುವಾರವಾಗಿತ್ತು. ನಿಜಕ್ಕೂ ತುಂಬ ಸುಂದರವಾದ ಸ್ಥಳ. ಅಲ್ಲಿ ನಾವು ಫೋಟೋಗಳನ್ನು ತೆಗೆಯಲು ಆರಂಭಿಸಿದೆವು. ಇಲ್ಲೊಬ್ಬ ಹುಡುಗ ಮ್ಯಾಗಿ ಮತ್ತು ಕೆಲವು ಕೋಲ್ಡ್ ಡ್ರಿಂಕ್ಸ್ ಬಾಟಲ್ಗಳನ್ನು ಇಟ್ಟು ಕುಳಿತಿದ್ದ. ವಿಕ್ರಮ್ ಅವನ ಬಳಿ ಮ್ಯಾಗಿ ಜೊತೆಗೆ ಚಹಾ ಕೊಡಬಹುದಾ ಎಂದು ಕೇಳಿದ. ಅವನು ತಲೆ ಆಡಿಸಿ ಆಯಿತು ಎಂದ. ವಿಕ್ರಮ್ ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿದ. ನಾನು ಕ್ಯಾಮೆರಾ ತೆಗೆದುಕೊಂಡು ಇನ್ನಷ್ಟು ಮೇಲಕ್ಕೆ ಏರಲು ಪ್ರಾರಂಭಿಸಿದೆ. ಒಂದು ತೆಳುವಾದ ಕಲ್ಲಿನಿಂದ ಕೂಡಿದ ಹಾದಿ ಇತ್ತು. ಅದು ಜಲಪಾತದೊಂದಿಗೆ ಸಾಗಿತ್ತು. ವಿಕ್ರಮ್ ಕುಳಿತಿರುವ ಸ್ಥಳದ ಶಾಟನ್ನು ಮೇಲಿಂದ ತೆಗೆದುಕೊಂಡರೆ ಜಲಪಾತದ ಉತ್ತಮ ಚಿತ್ರ ಬರುತ್ತದೆ ಎಂದು ನನಗನಿಸಿತು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುತ್ತಿದ್ದೆ. ಆಗ ಆ ಚೆಲ್ಲಾಪಿಲ್ಲಿ ಕೂದಲಿನ ಹುಡುಗಿ ನನಗೆ ಮುಂದೆ ಕಂಡಳು. ಅವಳು ತುಂಬ ವೇಗವಾಗಿ ಮುಂದೆ ಹೋಗುತ್ತಿದ್ದಳು. ನಾನು ಇನ್ನಷ್ಟು ವೇಗವಾಗಿ ಓಡುತ್ತಾ ಅವಳ ಹತ್ತಿರ ಹೋದೆ. ನಾನು ಕೈ ಮುಂದೆ ಚಾಚುತ್ತಿದ್ದಂತೆ ಅವಳು ಹಿಂದೆ ತಿರುಗಿದಳು. ನಾನು ಸ್ವಲ್ಪ ಗಾಬರಿಗೊಂಡೆ. ನಾನು ಹಲೋ ಎಂದೆ. ಅವಳು ನಕ್ಕಳು. ನಾನು ಮಾತನ್ನು ಮುಂದುವರಿಸಿದೆ. ಆರ್ ಯು ಅಲೋನ್ ಹಿಯರ್? ಅವಳು ಇಲ್ಲ ಎಂದು ತಲೆ ಆಡಿಸಿದಳು. ಅವಳ ಮುಖ ದುಂಡಗೆ ಮತ್ತು ತುಂಬ ಬಿಳಿಯಾಗಿತ್ತು, ಆದರೆ ಅವಳ ಕಣ್ಣುಗಳು ಕಪ್ಪು, ಅವಳ ಕೂದಲಿನಂತೆ. ಅವಳು ಅತೀ ಸುಂದರಿಯಾಗಿದ್ದಳು. ನಾನು ಅವಳನ್ನು ವೇರ್ ಆರ್ ಯು ಫ್ರಮ್ ಎಂದು ಕೇಳಿದೆ. ಈ ಬಾರಿ ಅವಳು ನಿಧಾನವಾಗಿ ನಾನು ಕೂಡ ಭಾರತೀಯಳೆ ಎಂದು ಹೇಳಿದಳು. ಓಹೋ, ನಾನು ನಿಮ್ಮನ್ನು ವಿದೇಶಿಯರು ಅಂದುಕೊಂಡಿದ್ದೆ ಎನ್ನುತ್ತಿದ್ದಂತೆ ಅವಳು ಮುಗುಳ್ನಕ್ಕಳು. ಅಷ್ಟರಲ್ಲಿ ನನ್ನನ್ನು ಹುಡುಕುತ್ತಾ ವಿಕ್ರಮ್ ಬಂದ. ನಾನು ಪರಿಚಯಿಸಿದೆ. ನಾನು ರೂಬಿ ಮತ್ತು ಇವರು ನನ್ನ ಗಂಡ ವಿಕ್ರಮ್ ಎಂದು ಸುಳ್ಳು ಹೇಳಿದೆ.
ಅವಳು ತನ್ನ ಹೆಸರನ್ನು ಸಾರಾ ಎಂದು ಹೇಳಿದಳು. ವಿಕ್ರಮ್ ಅವಳಿಗೆ ಚಹಾ ಕುಡಿಯೋ ಆಫರ್ ನೀಡಿದ. ಹೇ, ವುಡ್ ಯು ವಾಂಟ್ ಟು ಹ್ಯಾವ್ ಅ ಟೀ ವಿತ್ ಅಸ್? ಆದರೆ ಅವಳು ನಿರಾಕರಿಸಿದಳು. ಅವಳು ಶಿಖರದ ಕಡೆಗೆ ನಡೆಯಲು ಆರಂಭಿಸಿದಳು. ಹೋಗುವಾಗ ವಿಕ್ರಮ್ ಬಿ ಕೇರ್ಫುಲ್ ಎಂದ. ಅವಳು ತಿರುಗಿ ನಗುತ್ತಾ ಕೈ ಬೀಸಿದಳು. ನಾವು ಸುಮಾರು 2 ಗಂಟೆಗಳ ಕಾಲ ಅಲ್ಲಿ ಕುಳಿತಿದ್ದೆವು. ಆದರೆ ಸಾರಾ ಮತ್ತೆ ಕೆಳಗೆ ಬರಲೇ ಇಲ್ಲ. ನಾನು ಬಾ ಮಾರುಕಟ್ಟೆಯಲ್ಲಿ ಸುತ್ತಾಡೋಣ ಎಂದೆ. ಆದರೆ ವಿಕ್ರಮ್ನ ಮೂಡ್ ಬೇರೆಯೇ ಇತ್ತು. ನಾವು ಕಾಟೇಜಿಗೆ ಮರಳಿದೆವು. ಹಿಂದಿರುಗುವ ದಾರಿ ಉದ್ದಕ್ಕೂ ವಿಕ್ರಮ್ ತುಂಟತನ ಮಾಡುತ್ತಾ ಬಂದಿದ್ದ. ಒಮ್ಮೊಮ್ಮೆ ಅಪ್ಪಿಕೊಳ್ಳುತ್ತಿದ್ದ, ಒಮ್ಮೊಮ್ಮೆ ಮುತ್ತಿಕ್ಕುತ್ತಿದ್ದ, ಒಮ್ಮೊಮ್ಮೆ ಎತ್ತಿಕೊಳ್ಳುತ್ತಿದ್ದ. ಈ ಸಮಯ ಇಲ್ಲೇ ನಿಲ್ಲಲಿ, ನಾವಿಬ್ಬರು ಸದಾ ಇಲ್ಲೇ ಇರೋಣ ಎಂದು ನನಗನಿಸುತ್ತಿತ್ತು. ನಾನು ಎಚ್ಚರಗೊಂಡಾಗ ವಿಕ್ರಮ್ ಹಾಸಿಗೆ ಮೇಲೆ ಇರಲಿಲ್ಲ. ನಾನು ಎದ್ದು ಅವನನ್ನು ಕರೆಯಲು ಆರಂಭಿಸಿದೆ. ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ವಿಕ್ರಮ್ ಎಲ್ಲೂ ಇರಲಿಲ್ಲ. ಆಗ ಹೊರಗೆ ಲಾಬಿಯಲ್ಲಿ ಏನೋ ಶಬ್ದ ಕೇಳಿಸಿತು. ನಾನು ಬಾಗಿಲು ತೆರೆದೆ. ವಿಕ್ರಮ್ ಸಾರಾಳನ್ನು ಮೊದಲು ನೋಡಿದ ಕಿಟಕಿಯ ಬಳಿ ನಿಂತಿದ್ದ. ಅದೇ ರೀತಿ ತಲೆಯನ್ನು ಗೋಡೆಗೆ ಒರಗಿಸಿ ಹೊರಗೆ ನೋಡುತ್ತಿದ್ದ. ಏನಾಯಿತು ಮಹಾಶಯ, ಎಲ್ಲಿ ಕಳೆದು ಹೋದ್ರಿ? ವಿಕ್ರಮ್ ತಿರುಗಿ, ನನಗೆ ಯಾರೋ ದುಃಖದ ಹಾಡು ಹಾಡಿದಂತೆ ಕೇಳಿಸಿತು. ಅದನ್ನು ಹಿಂಬಾಲಿಸುತ್ತಾ ಇಲ್ಲಿಗೆ ಬಂದೆ ಎಂದ. ಪಕ್ಕದ ರೂಮಿನ ಬಾಗಿಲು ಸ್ವಲ್ಪ ತೆರೆದಿತ್ತು. ನನಗೆ ಕುತೂಹಲವಾಯಿತು. ಸಾರಾ ಹಿಂದಿರುಗಿ ಬಂದಿದ್ದಾಳೋ ಇಲ್ಲವೋ? ನಾನು ನೋಡಿದೆ. ರೂಮ್ ಪೂರ್ತಿ ಖಾಲಿ ಇತ್ತು. ಹಾಸಿಗೆಯ ಮೇಲೆ ಒಂದು ಸುಕ್ಕು ಕೂಡ ಇರಲಿಲ್ಲ. ಪರದೆಗಳನ್ನು ಹಾಕಲಾಗಿತ್ತು. ಸಾರಾ ಬಹುಶಃ ಹೊರಟು ಹೋದಳು ಎಂದು ನನಗನಿಸಿತು. ಇಂದು ರಾತ್ರಿ ನಾವೇ ಅಡಿಗೆ ಮಾಡೋಣ ಎಂದು ನಿರ್ಧರಿಸಿದೆವು. ವಿಕ್ರಮ್ ಶಿವ್ಗೆ ಚಿಕನ್ ಮತ್ತು ಓಡ್ಕಾ ತರಲು ಹೇಳಿದ. ನಾವು ಕಾಟೇಜ್ನ ಅಂಗಳದಲ್ಲಿ ಒಲೆ ತರಿಸಿಕೊಂಡೆವು. ಒಲೆಯಲ್ಲಿ ಬೆಂಕಿ ಹಚ್ಚಿದೆವು. ಓಡ್ಕಾ ನೋಡಿ ಶಿವು ಕೂಡ ನಮ್ಮೊಂದಿಗೆ ಕುಳಿತ. ನಾನು ಚಿಕನ್ ಬೇಯಿಸಲು ಆರಂಭಿಸಿದೆ. ರಾತ್ರಿ ಹೆಚ್ಚುತ್ತಾ ಹೋಯಿತು. ಶಿವು 2 ಪೆಗ್ ಹಾಕಿದ ನಂತರ ಭಾವನಾತ್ಮಕನಾದ, ಸರ್, ನನ್ನನ್ನು ನಿಮ್ಮೊಂದಿಗೆ ದೆಹಲಿಗೆ ಕರೆದುಕೊಂಡು ಹೋಗಿ ನಿಮ್ಮ ಸೇವೆ ಮಾಡುತ್ತೇನೆ ಎಂದ. ವಿಕ್ರಮ್ ಅವನಿಗೆ, ನೀನು ಸ್ವರ್ಗದಲ್ಲಿ ವಾಸಿಸುತ್ತಿದ್ದೀಯಾ? ಇಲ್ಲಿ ಕೆಲಸವೂ ಕಡಿಮೆ ಇದೆ, ಆರಾಮವಾಗಿರು. ಇಂದು ಕಾಟೇಜ್ನಲ್ಲಿ ನಾವಿಬ್ಬರೇ ಅತಿಥಿಗಳು ಎಂದು ಸಮಾಧಾನಪಡಿಸಿದ. ಶಿವು ಹೇಳ್ದ, ಸರ್, ಕಳೆದ 1 ತಿಂಗಳಿಂದ ನೀವೊಬ್ಬರೇ ಅತಿಥಿ ಎಂದ. ನಾನು ಮತ್ತು ವಿಕ್ರಮ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡೆವು. ಇಲ್ಲ, ಇನ್ನೊಂದು ಜೋಡಿ ಇತ್ತು ನಮ್ಮ ಪಕ್ಕದ ರೂಮಿನಲ್ಲಿ. ಆ ಪುರುಷನನ್ನು ನೋಡಲಿಲ್ಲ, ಆದರೆ ಆ ಹುಡುಗಿಯನ್ನು ನಾನು ಕಾಟೇಜ್ನಲ್ಲಿ ಮತ್ತು ಜಲಪಾತದಲ್ಲಿ ನೋಡಿದ್ದೆ. ಏಕೆ ಸುಳ್ಳು ಹೇಳುತ್ತಿದ್ದೀಯಾ ಎಂದೆ. ಶಿವುವಿನ ಮುಖ ಬಿಳಿಸಿಕೊಂಡಿತ್ತು. ಅವನೇನೂ ಮಾತನಾಡಲಿಲ್ಲ. ವಿಕ್ರಮ್, ಏನಾಯಿತು ಎಂದ. ಶಿವು ತನ್ನ ಗಂಟಲನ್ನು ಸರಿಪಡಿಸಿಕೊಳ್ಳುತ್ತಾ, ಸರ್, ನಾನು ನನ್ನ ತಾಯಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನೀವು ಇಲ್ಲಿ ಒಬ್ಬರೇ ಅತಿಥಿಗಳು. ನೀವು ಬಂದಿದ್ದೀರಿ, ಇಲ್ಲದಿದ್ದರೆ ನಾನು ನನ್ನ ಗ್ರಾಮಕ್ಕೆ ಹೋಗಲು ಸಿದ್ಧವಾಗಿದ್ದೆ ಎಂದ. ನಾನು, ಹಾಗಾದರೆ ಆ ಹುಡುಗಿ ಯಾರಾಗಿದ್ದಳು, ಎಲ್ಲಿಂದ ಬಂದಿದ್ದಳು ಎಂದು ಕೇಳಿದೆ. ಶಿವು ಈ ಕಾಟೇಜ್ ಬಗ್ಗೆ ಹಲವಾರು ಕಥೆಗಳಿವೆ ಎಂದು ಹೇಳಿದ. ಇದು ಬಹಳ ಹಿಂದಿನ ಬ್ರಿಟಿಷರ ಕಾಲದಲ್ಲಿ ಒಬ್ಬ ಸಾಹೇಬ ಬಹುದೂರನ ಮನೆಯಾಗಿತ್ತು ಮತ್ತು ಇಲ್ಲಿ ಕೆಲವು ಸಾವುಗಳು ಸಂಭವಿಸಿವೆ. ಅಂದಿನಿಂದ ಸುತ್ತಮುತ್ತಲಿನ ಜನರು ಇಲ್ಲಿ ಶಬ್ದಗಳನ್ನು ಕೇಳಲಾರಂಭಿಸಿದ್ದಾರೆ. ಕೆಲವೊಮ್ಮೆ ಯಾರೋ ದುಃಖದ ಹಾಡು ಹಾಡುತ್ತಿದ್ದಂತೆ ಕೇಳಿಸುತ್ತದೆ, ಕೆಲವೊಮ್ಮೆ ಹುಡುಗಿಯ ಹಾಡು, ಕೆಲವೊಮ್ಮೆ ಅಳುವಿನ ಶಬ್ದ ಕೇಳಿಸುತ್ತದೆ ಎಂದ. ಇದನ್ನು ಕೇಳಿ ನನ್ನ ರಕ್ತ ಹೆಪ್ಪುಗಟ್ಟಿತು. ಆದರೆ ಶಿವು ನಮಗೆ ಧೈರ್ಯ ಹೇಳುತ್ತಾ, ಸರ್, ನಾನು ಇಂದಿನವರೆಗೂ ಅಂತಹದೇನು ನೋಡಿಲ್ಲ ಅಥವಾ ಕೇಳಲಿಲ್ಲ. ನಾನು ಪ್ರತಿದಿನ ಇಲ್ಲೇ ಇರುತ್ತೇನೆ, ಆದರೆ ಎಂದಿಗೂ ಏನು ನೋಡಿಲ್ಲ ಎಂದ. ಊಟವನ್ನು ಹೇಗೋ ಮುಗಿಸಿ ನಾವು ರೂಮಿಗೆ ಬಂದೆವು. ವಿಕ್ರಮ್ ನನಗೆ ಧೈರ್ಯ ಹೇಳುತ್ತಾ, ಇವನು ಗಾಂಜಾ ಹೊಡೆದಿರುತ್ತಾನೆ, ಯಾಕೆ ಇವನ ಮಾತುಗಳಿಗೆ ಕಿವಿ ಕೊಡುತ್ತಿದ್ದೀಯಾ ಎಂದ. ಆದರೆ ಒಳಗಿನಿಂದ ಅವನಿಗೂ ಭಯವಾದಂತೆ ಕಾಣುತ್ತಿತ್ತು. ಓಡ್ಕಾದ ಅಮಲು ಇಳಿದಿತ್ತು ಮತ್ತು ನಿದ್ರೆ ಓಡಿ ಹೋಗಿತ್ತು. ವಿಕ್ರಮ್ ಮತ್ತು ನಾನು ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದೆವು. ರಾತ್ರಿ 10 ಗಂಟೆಯಾಗಿತ್ತು. ಮಳೆ ಶುರುವಾಯಿತು. ಅದು ವಾತಾವರಣವನ್ನು ಇನ್ನಷ್ಟು ಭಾರವಾಗಿಸಿತು. ಮಾತನಾಡುತ್ತಾ ನಾವು ಯಾವಾಗ ಮಲಗಿದೆವೋ ಗೊತ್ತೇ ಆಗಲಿಲ್ಲ. ನಾನು ಮಲಗಿದ್ದಾಗ ಯಾರೋ ನನ್ನ ಮೇಲೆ ಬಗ್ಗಿದಂತೆ ನನಗನಿಸಿತು. ನಾನು ಎಚ್ಚರಗೊಂಡೆ. ಅದು ಸಾರಾ ಆಗಿದ್ದಳು. ಸಾರಾ ನನ್ನ ಭುಜಗಳನ್ನು ಹಿಡಿದು ನನ್ನನ್ನು ಎಬ್ಬಿಸುತ್ತಿದ್ದಳು. ರೂಬಿ, ಎದ್ದೇಳು ರೂಬಿ, ಏಳು, ಎದ್ದೇಳು, ಎದ್ದೇಳು ರೂಬಿ ಎಂದು ಪದೇ ಪದೇ ನನ್ನ ಹೆಸರು ಕರೆಯುತ್ತಿದ್ದಳು. ಅವಳ ಧ್ವನಿ
ಧ್ವನಿ ಬಾವಿಯಿಂದ ಬರುವಂತಿತ್ತು. ನಾನು ಗಾಬರಿಯಿಂದ ಎದ್ದೆ. ಸಾರಾ ನನ್ನ ಕೈ ಹಿಡಿದು ನನ್ನನ್ನು ತನ್ನೊಂದಿಗೆ ಎಳೆದುಕೊಂಡೋಗಲಾರಂಭಿಸಿದಳು. ಭಯದಿಂದ ನನ್ನ ಗಂಟಲಿನಿಂದ ಧ್ವನಿ ಕೂಡ ಹೊರಬರುತ್ತಿರಲಿಲ್ಲ. ನಾನು ಹಿಂದೆ ತಿರುಗಿ ನೋಡಿದೆ. ವಿಕ್ರಮ್ ಹಾಸಿಗೆಯ ಮೇಲೆಯೇ ಇದ್ದ. ಸಾರಾ ನನ್ನನ್ನು ಪಕ್ಕದ ಕೋಣೆಗೆ ಕರೆದುಕೊಂಡು ಹೋದಳು. ಆ ಕೋಣೆಯ ಸ್ವರೂಪವೇ ಬದಲಾಗಿತ್ತು. ಹಾಲಿನ ಮೂಲೆಯಲ್ಲಿ ದೊಡ್ಡ ಕುರ್ಚಿಯ ಮೇಲೆ ಒಬ್ಬ ಗಂಭೀರವಾದ ಇಂಗ್ಲಿಷ್ ವ್ಯಕ್ತಿ ಕುಳಿತು ವಯಲಿನ್ನಲ್ಲಿ ದುಃಖದ ರಾಗವನ್ನು ನುಡಿಸುತ್ತಿದ್ದ. ಅವನ ಕಣ್ಣುಗಳು ಮುಚ್ಚಿದ್ದವು. ಸಾರಾ ಅವನ ಕಾಲುಗಳ ಬಳಿ ಹೋಗಿ ಕುಳಿತಳು. ಅವಳು ಅಳಲಾರಂಭಿಸಿದಳು. ಸಾರಾ ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ಪ್ಲೀಸ್ ರಾಬರ್ಟ್, ನನ್ನನ್ನು ಬಿಟ್ಟು ಹೋಗಬೇಡ ರಾಬರ್ಟ್, ಹೋಗಬೇಡ ರಾಬರ್ಟ್, ನನ್ನನ್ನು ಬಿಟ್ಟು ಹೋಗಬೇಡ, ನನ್ನನ್ನು ಬಿಟ್ಟು ಹೋಗಬೇಡ ರಾಬರ್ಟ್, ಪ್ಲೀಸ್ ರಾಬರ್ಟ್, ಹೋಗಬೇಡ, ನನ್ನನ್ನು ಬಿಟ್ಟು ಹೋಗಬೇಡ ರಾಬರ್ಟ್, ಪ್ಲೀಸ್ ರಾಬರ್ಟ್, ನಿಂತ್ಕೋ ರಾಬರ್ಟ್, ಹೋಗಬೇಡ ಎಂದು ಹೇಳಿದಳು. ಆದರೆ ಆ ವ್ಯಕ್ತಿಯ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿರಲಿಲ್ಲ. ಸಾರಾಳ ಮುಖ ಕೆಂಪಾಗಿತ್ತು. ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಎದ್ದು ನಿಂತು ನನ್ನ ಕಡೆಗೆ ಬರಲಾರಂಭಿಸಿದ. ನಾನು ಹೆಪ್ಪುಗಟ್ಟಿದ್ದೆ. ನನ್ನ ಕಣ್ಣುಗಳ ಮುಂದೆ ಯಾವುದೋ ಸಿನಿಮಾ ನಡೆಯುತ್ತಿರುವಂತಿತ್ತು. ಆಗ ಸಾರಾಳ ಕೈಯಲ್ಲಿ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಒಂದು ಬಂದೂಕ ಇತ್ತು. ಸಾರಾ, ರಾಬರ್ಟ್ ನಿಂತ್ಕೋ ಎಂದಳು. ಆದರೆ ಆ ವ್ಯಕ್ತಿ ಮುಂದೆ ಸಾಗುತ್ತಲೇ ಇದ್ದ. ಮತ್ತು ನಂತರ ಒಂದು ಜೋರಾದ ಗುಂಡಿನ ಸದ್ದು ಕೇಳಿಸಿತು ಮತ್ತು ಸಾಕಷ್ಟು ಹೊಗೆ ಆವರಿಸಿತು. ಆಗ ಮೊದಲ ಬಾರಿಗೆ ನಾನು ಜೋರಾಗಿ ಕಿರಿಚಿಕೊಂಡೆ. ಶಿವು ಮತ್ತು ವಿಕ್ರಮ್ ಓಡುತ್ತಾ ನನ್ನ ಬಳಿ ಬಂದರು. ನಾನು ಆ ಕೋಣೆಯಲ್ಲಿ ಹೆಪ್ಪುಗಟ್ಟಿ ನಿಂತಿದ್ದೆ ಮತ್ತು ಜೋರಾಗಿ ಚೀರಾಡುತ್ತಿದ್ದೆ. ವಿಕ್ರಮ್ ಬಂದು ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ. ವಿಕ್ರಮ್ ನನ್ನನ್ನು ಎತ್ತಿಕೊಂಡು ತನ್ನ ರೂಮಿಗೆ ಕರೆದುಕೊಂಡು ಹೋದ. ನನಗೆ ನೀರು ಕುಡಿಸಿದ. ನಾನು ಬೆವರಲ್ಲಿ ನೆನೆದಿದ್ದೆ. ಅವನು ಪದೇ ಪದೇ ಏನಾಯಿತು ಏನಾಯಿತು ಎಂದು ಕೇಳುತ್ತಿದ್ದ. ಆದರೆ ನನಗೆ ಏನನ್ನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ನಂತರ ನಾನು ಯಾವಾಗ ಪ್ರಜ್ಞೆ ತಪ್ಪಿದೆ ಗೊತ್ತೇ ಆಗಲಿಲ್ಲ. ನನ್ನ ಕಣ್ಣುಗಳು ತೆರೆದಾಗ ಬೆಳಕಾಗಿತ್ತು. ವಿಕ್ರಮ ಆತಂಕದಿಂದ ನನ್ನ ತಲೆಯ ಬಳಿಯಲ್ಲಿ ಕುಳಿತಿದ್ದ. ಕೋಣೆಯ ಇನ್ನೊಂದು ಮೂಲೆಯಲ್ಲಿ ಶಿವು ಗೋಡೆಗೆ ತಲೆ ಒರಗಿಸಿ ತೂಕಡಿಸುತ್ತಿದ್ದ. ನಾನು ಏಳಲು ಪ್ರಯತ್ನಿಸಿದೆ. ವಿಕ್ರಮ್ ಸಹಾಯ ಮಾಡಿದ. ನಾನು ತುಂಬಾ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಂತೆ ಭಾಸವಾಗುತ್ತಿತ್ತು. ನಾನು ನಿಶ್ಶಕ್ತಳಾಗಿದ್ದೆ. ವಿಕ್ರಮ್ ಶಿವುಗೆ ಕಾಫಿ ಮಾಡಿಕೊಂಡು ತರಲು ಹೇಳಿದ. ನಂತರ ನನ್ನನ್ನು ಬಾಹುಗಳಲ್ಲಿ ತುಂಬಿಕೊಂಡು, ಏನಾಗಿತ್ತು ರೂಬಿ, ನೀನು ರಾತ್ರಿ ಅಲ್ಲಿಗೆ ಏಕೆ ಹೋಗಿದ್ದೆ ಎಂದು ಕೇಳಿದ. ನಾನು ಎಲ್ಲ ವಿಷಯವನ್ನು ಹೇಳಿದೆ. ಕೇಳಿ ವಿಕ್ರಮ್ ಸ್ತಬ್ಧನಾದ. ಅವನು ಹೇಗಾದರೂ ಮಾಡಿ ಪ್ಯಾಕಿಂಗ್ ಮಾಡಿದ. ನನಗೆ ಆಸರೆ ಕೊಟ್ಟು ತಯಾರಿಸಿದ. ನಾವು ಹೊರಟೆವು. ಕಾಟೇಜ್ನಿಂದ ದೂರ ಹೋಗುತ್ತಿದ್ದಂತೆ ನನ್ನ ದೇಹಕ್ಕೆ ಶಕ್ತಿ ಬರುತ್ತಿರುವಂತಿತ್ತು. ನಾವು ಮಾರುಕಟ್ಟೆಗೆ ತಲುಪಿದೆವು. ವಿಕ್ರಮ ಚಿಕ್ಕ ಡಾಬಾದ ಬಳಿ ಗಾಡಿ ನಿಲ್ಲಿಸಿದ. ಆ ವೃದ್ಧ ಚಹಾ ಮಾಡಿ ತಂದರು. ನಮ್ಮಿಬ್ಬರ ಮುಖ ನೋಡಿ ಅವರು, ಸರ್, ನಾವು ಮೊದಲನೇ ದಿನವೇ ನಿಮಗೆ ಹೇಳಬೇಕು ಎಂದು ಅಂದುಕೊಂಡಿದ್ದೆವು. ಆದರೆ ಪಟ್ಟಣದ ಜನರು ಇಂತಹ ಮಾತುಗಳನ್ನು ಎಲ್ಲಿ ನಂಬುತ್ತಾರೆ ಎಂದರು. ನಂತರ ಅಲ್ಲಿ ಹಿಂದೆ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದರು. ಇದು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವ ಸಮಯದ ಮಾತು. ಈ ಕಾಟೇಜ್ ಬ್ರಿಟಿಷ್ ಅಧಿಕಾರಿ ಆಲ್ಬರ್ಟ್ ಕೀತ್ ಅವರದಾಗಿತ್ತು. ಅವನ ಕುಟುಂಬ ಇಂಗ್ಲೆಂಡ್ನಲ್ಲಿತ್ತು. ಅವನು ಸುಮಾರು 40 ವರ್ಷದ ದೃಢಕಾಯದ ವ್ಯಕ್ತಿ. ಕಳೆದ 1 ವರ್ಷಗಳ ಹಿಂದೆ ಬಂಗಾಳದಿಂದ ಒಬ್ಬ ಯುವ ಇಂಡಿಯನ್ ಹುಡುಗಿ ಸಾರಾಳನ್ನು ತನ್ನೊಂದಿಗೆ ಕರೆತಂದಿದ್ದ. ಆ ಪಾಪದ ಹುಡುಗಿ ಅವನನ್ನು ತುಂಬ ಪ್ರೀತಿಸುತ್ತಿದ್ದಳು. ಆದರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಲು ಶುರು ಮಾಡಿದಾಗ ಆಲ್ಬರ್ಟ್ ಸಾರಾಳನ್ನು ಬಿಟ್ಟು ಹೋಗಲು ಹೊರಟ. ಅವನು ಸಾರಾಳನ್ನು ತನ್ನೊಂದಿಗೆ ಇಂಗ್ಲೆಂಡ್ಗೆ ಕರೆದುಕೊಂಡು ಹೋಗುವ ಹಾಗೆ ಇರಲಿಲ್ಲ. ಅಲ್ಲಿ ಅವನಿಗೆ ಹೆಂಡತಿ ಮತ್ತು 4 ಮಕ್ಕಳಿದ್ದರು. ಸಾರಾ ಆಲ್ಬರ್ಟ್ ಅವಳ ಜೀವನದ ಪ್ರೀತಿ ಎಂದು ತಿಳಿದಿದ್ದಳು. ಆದರೆ ಅದು ಕೇವಲ ಮನೋರಂಜನೆಯಾಗಿತ್ತು. ಆಲ್ಬರ್ಟ್ ಹೋಗದಂತೆ ಅವಳು ತುಂಬ ಪ್ರಯತ್ನಿಸಿದಳು. ಆದರೆ ಅವನು ಒಪ್ಪಲಿಲ್ಲ. ಕೊನೆಗೆ ಸಾರಾ ಅವನಿಗೆ ಗುಂಡು ಹಾರಿಸಿದಳು ಮತ್ತು ತಾನು ಜಲಪಾತದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಳು. ಅಂದಿನಿಂದ ಆ ಸ್ಥಳದಲ್ಲಿ ಅವರಿಬ್ಬರ ಆತ್ಮಗಳು ಅಲಿಯುತ್ತಲಿವೆ ಎಂದ. ನಾನು ದಾರಿ ಉದ್ದಕ್ಕೂ ಇದನ್ನೇ ಯೋಚಿಸುತ್ತಾ ಬಂದೆ. ಸಾರಾ ನನ್ನನ್ನೇ ಏಕೆ ಆರಿಸಿಕೊಂಡಳು? ಅವಳು ಏನಾದರೂ ಹೇಳಲು ಬಯಸಿದ್ದಳೆ? ನನಗೆ ಸುಳಿವು ನೀಡಲು ಬಯಸಿದ್ದಳೆ?
ಗುಡ್ಗಾಂವ್ ಹತ್ತಿರ ಬಂದಾಗ ನಾನು ವಿಕ್ರಮ್ಗೆ, ನೀನು ಕೂಡ ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ? ನಮ್ಮ ಸಂಬಂಧಕ್ಕೂ ಒಂದು ಹೆಸರಿಲ್ಲವಲ್ಲ ಎಂದೆ. ಅವನು ನನ್ನ ಕಡೆಗೆ ಆಶ್ಚರ್ಯದಿಂದ ನೋಡಿದ. ಅವನು ಏನೂ ಹೇಳಲಿಲ್ಲ. ಪ್ರವಾಸದಿಂದ ಹಿಂದಿರುಗಿದ ನಂತರ ಜೀವನ ಮತ್ತೆ ಮೊದಲಿನಂತೆಯೇ ಸಾಗಿತು. ಒಂದು ಸಂಜೆ ನನ್ನ ಫೋನ್ ರಿಂಗ್ ಆಯಿತು. ವಿಕ್ರಮ್ ಕರೆ ಮಾಡಿದ. ಹಲೋ ಜಾನು, ರೆಡಿಯಾಗು, ಅಮ್ಮ ಅಪ್ಪ ಬರುತ್ತಿದ್ದಾರೆ ಎಂದ. ವಿಕ್ರಮ್ನ ತಂದೆ ತಾಯಿ ಮನೆಗೆ ಬಂದು ಮದುವೆಯ ಬಗ್ಗೆ ಮಾತುಕತೆ ನಡೆಸಿ ವಿವಾಹ ನೆರವೇರಿಸಿದರು. ಮದುವೆಯ ನಂತರ ನಮ್ಮ ಜೀವನ ಸುಖಮಯವಾಗಿತ್ತು. ಸಾರಾಳ ಜೀವನ ದುರಂತಮಯವಾಗಿದ್ದರು ಅವಳಿಂದ ನಮ್ಮ ಜೀವನ ಬೆಳಕಾಯಿತು. ಮೋಸದಿಂದ ಕೂಡಿದ ಪ್ರೀತಿ ವಿಷಕ್ಕೆ ಸಮಾನ. ಅದು ಕೊನೆಗೆ ನೋವು ಮತ್ತು ದುರಂತವನ್ನು ಮಾತ್ರ ನೀಡುತ್ತದೆ. ಸಾರಾಳಂತೆ ಯಾರ ಜೀವನವೂ ದುರಂತವಾಗಬಾರದು.